ಓಕೆ. ಸೊ ಎಲ್ಲರಿಗೂ ಗೊತ್ತು ಧನಂಜಯ ಅವರು ಎಷ್ಟು ಸಿಂಪಲ್ ಅಂತ. ಅವ್ರು ತುಂಬ ಅಂದರೆ ಅವ್ರದ್ದು ರೆಗ್ಯುಲರ್ ಡ್ರೆಸ್ಸಿಂಗ್, ಎವ್ರಿ ಡೇ ಡ್ರೆಸ್ಸಿಂಗಲ್ಲಿ ಕೂಡ ಹಿ ಪ್ರಿಫರ್ಸ್ ಟು ವೇರ್ ಸಮಥಿಂಗ್ ವೆರಿ ಸಿಂಪಲ್. ಒಂದು ಥೀಮ್ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕಲರ್ಸ್ ಇದೇನಿರುತ್ತೆ, ಧಾರೆಗೆ ಮುಹೂರ್ತಕ್ಕೆ ಏನು ಕಲರ್ಸ್ ಹಾಕ್ತೀವಿ, ರಿಸೆಪ್ಷನ್ಗೆ ಏನು ಕಲರ್ಸ್ ಇರುತ್ತೆ, ಬ್ಯಾಕ್ಗ್ರೌಂಡು. ಧನಂಜಯ ಅವರಿಗೆ ಎಲ್ಲ ಥರದ್ದು ಇದನ್ನು ಲುಕ್ ಹಾಕ್ತೀವಿ ಸಿನಿಮಾಗಳಲ್ಲಿ. ಇದು ಅವ್ರದ್ದು ರಿಯಲ್ ಲೈಫ್ ಅಲ್ಲ. ಸೊ ಇಲ್ಲಿ ಅವ್ರ ತನ ಏನಿದೆ ಅದನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಧನಂಜಯ ಅವರು ವಿ ವಾಸ್ ವೆರಿ ಕ್ಲಿಯರ್ ದಟ್ ನನಗೆ ನಾರ್ತ್ ಇಂಡಿಯನ್ ಥರನೋ ಅಥವಾ ಇನ್ನೇನೋ ಇಷ್ಟ ಆಗಲ್ಲ. ಅವ್ರಿಗೆ ಬಿಟ್ಟರೆ ಅವ್ರು ಬೇಕಾದ್ರೆ ನಾನೊಂದು ಪಂಚ ಚಟ್ ಹಾಕೊಂಡು ನಿಂತ್ಬಿಡ್ತೀನಿ ಅಂತಾರೆ. ದಟ್ ಈಸ್ ಹಿಮ್. ನಟರಾಕ್ಷಸ ಡಾಲಿ ಧನಂಜಯ ಅವರ ಮದುವೆಗೆ ಇನ್ನೇನು 2 ದಿನಗಳಷ್ಟೇ ಬಾಕಿ ಇದೆ. ಈಗಾಗಲೇ ಮದುವೆ ಕಾರ್ಯಗಳೆಲ್ಲನೂ ಸಹ ಶಾಸ್ತ್ರೋಕ್ತವಾಗಿ ನಡೀತಾ ಇದೆ. ಸದ್ಯ ಅವರ ಮದುವೆಯಲ್ಲಿ ಅವರ ರಿಸೆಪ್ಷನ್ ಆಗಿರ್ಬೋದು, ದಾರಾ ಮುಹೂರ್ತಕ್ಕಾಗಿರ್ಬೋದು, ಯಾವ ರೀತಿ ಒಂದು ಔಟ್ಫಿಟ್ ರೆಡಿ ಆಗಿದೆ ಅನ್ನೋದನ್ನ ನಮ್ಮ ಶಚಿನಾ ಹೆಗ್ಗಾರ್ ಅವರು ಅವರ ಕಂಪ್ಲೀಟ್ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ. ಸದ್ಯ ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲನೇದಾಗಿ ನಮಸ್ತೆ, ಹೇಗಿದ್ದೀರಾ? ಹಾಯ್, ನಾನು ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಸೆಲೆಬ್ರಿಟಿ ಡಿಸೈನರ್ ಅಂತಂದ್ರೆ ಸಾಕಷ್ಟು ಒಂದು ಕಷ್ಟ ಇರುತ್ತೆ. ಬಿಕಾಸ್ ಯಾಕಂತಂದ್ರೆ ಅವ್ರದ ಒಂದು ಔಟ್ಫಿಟ್ ನೋಡ್ಬೇಕು ಅಂತಂದ್ರೆ ಅವ್ರ ಫ್ಯಾನ್ಸ್ ಆಗಿರ್ಬೋದು, ಕರ್ನಾಟಕದ ಜನತೆ ಆಗಿರ್ಬೋದು, ಸಿನಿ ಪ್ರೇಕ್ಷಕರಾಗಿರ್ಬೋದು, ಈಗರ್ಲಿ ವೆಯ್ಟ್ ಮಾಡ್ತಿರ್ತಾರೆ. ಎಷ್ಟೋ ಜನ ಅವರು ಹಾಕಿರುವಂತಹ ಡ್ರೆಸ್ನ ನೋಡ್ಬಿಟ್ಟು ನನಗೂ ಅದೇ ತರ ಡ್ರೆಸ್ ಬೇಕು ಅನ್ನುವಂಥದ್ದು ಇರುತ್ತೆ. ಅದು ಸ್ಪೆಷಲ್ ಅಕೇಶನ್ಸ್ ಅಂತಂದ್ರೆ ಮದುವೆ ಲೈಫಲ್ಲಿ ಒಂದೇ ಸಲ ಮಾಡ್ಕೊಳ್ಳುವಂಥದ್ದು. ಸೊ ಅದಕ್ಕೆ ನೀವು ಒಂದು ಡಿಸೈನರ್ ಆಗಿ ವರ್ಕ್ ಮಾಡ್ತಿದ್ರ. ಸೊ ಹೇಗೆ ಅನ್ನಿಸ್ತಿದೆ? ಯಾವ ರೀತಿಯಾದಂತಹ ಪ್ರಿಪರೇಷನ್ಸ್ ಅನ್ನ ಮಾಡಿದಿರಾ? ಔಟ್ಪುಟ್, ರಿಸೆಪ್ಷನ್ ಔಟ್ಪುಟ್ ಹೇಗಿರುತ್ತೆ ಅಂಡ್ ದಾರಾ ಮುಹೂರ್ತದೆಲ್ಲ ಹೆಂಗ್ ಪ್ಲಾನ್ ಮಾಡಿದಿರಾ? ಅಂದರೆ ನಾವು ಒಂದು ಥೀಮ್ ಅಂತ ಮುಂಚೆಯಿಂದ ಅನ್ಕೊಡಿ. ಪರ್ಟಿಕ್ಯುಲರ್ ಧನಂಜಯ ಅವ್ರ ವೆಡ್ಡಿಂಗ್ ಅಂತ ಬಂದರೆ ಒಂದು ಥೀಮ್ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಕಲರ್ಸ್ ಇದೇನಿರುತ್ತೆ, ಧಾರೆಗೆ ಮುಹೂರ್ತಕ್ಕೆ ಏನು ಕಲರ್ಸ್ ಹಾಕ್ತೀವಿ, ರಿಸೆಪ್ಷನ್ಗೆ ಏನು ಕಲರ್ಸ್ ಇರುತ್ತೆ, ಬ್ಯಾಕ್ಗ್ರೌಂಡು ಸೆಟ್ ಅವ್ರು ಏನು ಮಾಡ್ತಾ ಇದ್ದಾರೆ, ಬ್ಯಾಕ್ಗ್ರೌಂಡಿಗೆ ಧ್ರುವ ಅವ್ರು ಮಾಡ್ತಿದ್ದಾರೆ. ಸೊ ಅದನ್ನು ಚೆಕ್ ಮಾಡಿಕೊಂಡು ಏನು ಕಾಂಪ್ಲಿಮೆಂಟ್ ಆಗುತ್ತೆ ಅಂತ ನೋಡಿ ಒಂದಷ್ಟು ಥೀಮ್ಸ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಅರ್ಶನಕ್ಕೆ ಗೊತ್ತಿರುತ್ತಲ್ಲ, ಯೂಶ್ವಲಿ ಯೆಲ್ಲೋ ಆ್ಯಂಡ್ ವೈಟ್ ಹಾಕ್ತಾರೆ. ಸೊ ನಾವು ಅದನ್ನು ಜಾಸ್ತಿ ಚೇಂಜ್ ಮಾಡ್ಲಿಕ್ಕೆ ಹೋಗಿಲ್ಲ. ವಿ ಫಾಲೋಡ್ ದ ಸೇಮ್ ಥಿಂಗ್, ಯೆಲ್ಲೋ ಆ್ಯಂಡ್ ವೈಟು. ಬಟ್ ಅದು ಬಿಟ್ಟು ಬೇರೆದಕ್ಕೆಲ್ಲ ಒಂದು ಥೀಮ್ ಮಾಡ್ಕೊಂಡ್ವಿ. ಅದ್ರ ಪ್ರಕಾರ ಬಟ್ಟೆಗಳು ಮಾಡ್ಕೊಂಡು ಹೋಗಿದ್ದೀವಿ. ಉಳ್ದಿದ್ದೀಗ ಇನ್ನೊಂದು 2 ಡೇಸಲ್ಲಿ ಎಲ್ಲರೂ ನೋಡ್ತಾರೆ ಏನು ಹಾಕಿದ್ದಾರೆ ಅಂತ. ಬಟ್ ಐ ಮೀನ್ ಇಟ್ಸ್ ವಿ ಪ್ಲಾನ್ಡ್ ಇಟ್ ದಟ್ ವೇ. ಅದ್ರ ಪ್ರಕಾರ ಬಟ್ಟೆ ಜೊತೆಗೆ ಜ್ಯುವೆಲರೀಸ್ ಆಗಿರ್ಬೋದು, ಹಾಗೇನೆ ಔಟ್ಪುಟ್. ಇವಾಗ ದಾರ ಅಂತ ಬಂದ್ರೆ, ದಾರೆ ಮುಹೂರ್ತ ಅಂತ ಬಂದಾಗ ಪೇಟೆನೂ ಸಹ ಆಗಿರುತ್ತೆ. ಈಗ ಇತ್ತೀಚೆಗೆ ಏನಂತಂದ್ರೆ ಟ್ರೆಂಡ್, ಆ ಪೇಟದಲ್ಲೂ ಸಹ ವಿಭಿನ್ನವಾದಂತಹ ಡಿಸೈನ್ಸ್ ಆಗಿರ್ಬೋದು. ಸೊ ಯಾವ ರೀತಿಯಂತಹ ಕಲರ್ ಕಾಂಬಿನೇಷನ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಕಡೆ ಎಲ್ಲ ಕೆಲವೊಬ್ರೆಲ್ಲಾನು ಬೇರೆ ಒಂದು ಶೈಲಿಯ ಮದುವೆಯ ಪೇಟೆಗಳನ್ನು ಸಹ ಧರಿಸುವಂತದ್ದು ಇತ್ತೀಚೆಗೆ ರೂಢಿ ಆಗ್ತಾ ಇದೆ. ಸೊ ನೀವು ಡಾಲಿ ಧನಂಜಯ ಅವರ ಮದುವೆಗೆ ಯಾವ ರೀತಿಯಂತಹ ಪೇಟವನ್ನ ತಯಾರಿ ಮಾಡಿದ್ರಿ? ಎಷ್ಟು ದಿನ ಟೈಮ್ ತಗೊಂಡ್ರಿ? ಹಾಗೇನೆ ಮುಹೂರ್ತದ ಒಂದು ಡ್ರೆಸ್ ಆಗಿರ್ಬೋದು, ಅದಕ್ಕೆ ಎಷ್ಟು ದಿನ ಟೈಮ್ ತಗೊಂಡ್ರಿ ಅಂತ? ಓಕೆ. ಸೊ ಎಲ್ಲರಿಗೂ ಗೊತ್ತು ಧನಂಜಯ ಅವರು ಎಷ್ಟು ಸಿಂಪಲ್ ಅಂತ. ಅವ್ರು ತುಂಬ ಅಂದರೆ ಅವ್ರದ್ದು ರೆಗ್ಯುಲರ್ ಡ್ರೆಸ್ಸಿಂಗ್, ಎವ್ರಿ ಡೇ ಡ್ರೆಸ್ಸಿಂಗಲ್ಲಿ ಕೂಡ ಹಿ ಪ್ರಿಫರ್ಸ್ ಟು ವೇರ್ ಸಮಥಿಂಗ್ ವೆರಿ ಸಿಂಪಲ್. ಸೊ ಮದುವೆಲಿ ಕೂಡ ಈಗ ನಾವು ಧಾರೆಗಾಗಲಿ ಪೇಟ ಮೈಸೂರಲ್ಲಿ ಮದುವೆ ಆಗ್ತಿದೆ, ಪ್ಯಾಲೇಸ್ ಹತ್ರ ಮದುವೆ ಆಗ್ತಿದೆ. ಸೊ ಅಫ್ಕೋರ್ಸ್ ಮೈಸೂರು ಪೇಟ ಹಾಕ್ತಾ ಇದ್ದೀವಿ. ಅದರಲ್ಲಿ ನಾವು ಅವ್ರದ್ದು ಔಟ್ಫಿಟ್ ಏನಿದೆ ಅದಕ್ಕೆ ಕಲರ್ ಮ್ಯಾಚ್ ಮಾಡ್ಕೊಂಡಿದ್ದೀವಿ, ಪೇಟದ ಕಲರ್ ಕೂಡ. ಸೊ ಓವರ್ ಆಲ್ ಒಂದು ಟೋನಲ್ಲಿ ಇರಲಿ ಅಂತ. ಆ್ಯಂಡ್ ಅವ್ರ ವೈಫ್ ಕೂಡ ಅವ್ರದ್ದೇನು ಸಾರಿ ಇದೆ ಎಲ್ಲ ಒಂದೇ ಟೋನಲ್ಲಿ ಇರಲಿ ಅಂತ ವಿವ್ ಕೆಪ್ ದಟ್. ಮೈಸೂರು ಪೇಟ ಹಾಕ್ತಾ ಇದ್ದಾರೆ. ಸೊ ಆ್ಯಂಡ್ ಹಿ ವಾಂಟೆಡ್ ಟು ವೇರ್, ಅವ್ರಿಗೆ ಮೈಸೂರು ಪೇಟ ಹಾಕಬೇಕು ಅಂತ ಇತ್ತು. ಬಟ್ ನಾವು ಅದರಲ್ಲೇನು ಜಾಸ್ತಿ ಮಾಡ್ಲಿಕ್ಕೆ ಹೋಗಿಲ್ಲ. ಯಾಕಂದರೆ ಸಿನಿಮಾಲ್ ಅದನ್ನು ಮಾಡ್ತೀವಿ. ಅವ್ರಿಗೆ ಧನಂಜಯ ಅವ್ರಿಗೆ ಎಲ್ಲ ಥರದ್ದು ಇದನ್ನು ಲುಕ್ ಹಾಕ್ತೀವಿ ಸಿನಿಮಾಗಳಲ್ಲಿ. ಸೊ ಅಟ್ಲೀಸ್ಟ್ ಪರ್ಸ್ನಲ್ ಲೈಫಲ್ಲಿ ಇದು ಅವ್ರದ್ದು ರಿಯಲ್ ಲೈಫ್ ಅಲ್ಲ. ಸೊ ಇಲ್ಲಿ ಅವ್ರ ತನ ಏನಿದೆ ಅದನ್ನ ಇಟ್ಕೊಂಡು ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದ್ವಿ. ಟ್ರೆಂಡಿಂಗ್ ಒಂದು, ಬಟ್ ಅಟ್ ದ ಸೇಮ್ ಟೈಮ್ ಅವ್ರದ್ದೇನು ಸಿಂಪ್ಲಿಸಿಟಿ ಇದೆ ಅದನ್ನ ಮೈಂಡಲ್ಲಿ ಇಟ್ಕೊಂಡು ವಿವ್ kept the look pretty simple. ಬಟ್ ಯೂಶಲಿ ಇದಂದಾಗ ಶೇರ್ವಾನಿ ಆ ಥರದ್ದೆಲ್ಲ ಹಾಕ್ತಾರೆ. ನಾವು ನಮ್ಮ ಸಿಲ್ಕ್ ಫ್ಯಾಬ್ರಿಕ್ ಏನಿದೆ ಅದರಲ್ಲೇನೆ ನಾವು ಶೇರ್ವಾನಿ ಥರ ಆಗದೇನೆ, ಬಟ್ ಸ್ವಲ್ಪ ಗ್ರ್ಯಾಂಡ್ ಆಗೂ ಇರಬೇಕು ಅಂದರೆ ಸಿಂಪಲ್ ಒಂದು ಕುರ್ತಾ ಪಂಚೆನೂ ಇರ್ದೇನೆ ಏನು ಮಾಡ್ಬೋದು ಅಂತ ಒಂದು ಸ್ವಲ್ಪ ಡಿಸ್ಕಸ್ ಎಲ್ಲ ಮಾಡಿ ವಿ ಹ್ಯಾವ್ ಡನ್ ಸಮಥಿಂಗ್. ಸೊ ಇಟ್ ಲುಕ್ಸ್ ಒಂದು ಸ್ವಲ್ಪ ಶೇರ್ವಾನಿ ಥರ ಅನ್ಸ್ಬೋದು, ಬಟ್ ಅದು ಆ್ಯಕ್ಚುಲಿ ಅಲ್ಲ. ಇಟ್ಸ್ ಆ್ಯಕ್ಚುಲಿ ಪ್ಯೂರ್ ಸಿಲ್ಕ್ ಫ್ರಮ್ ಇಲ್ಲಿ ನಮ್ಮ ಇದನ್ನೇ ಸಿಲ್ಕ್ ಫ್ಯಾಬ್ರಿಕ್ ತೊಗೊಂಡು ಮಾಡಿರೋವಂಥದ್ದು. ಸೊ ಸೊ ದಟ್ ಈಸ್ ಫಾರ್ ಮುಹೂರ್ತ. ರಿಸೆಪ್ಷನ್ ಅಂತ ಬಂದಾಗ ತುಂಬ ಕನ್ಫ್ಯೂಷನ್ ಇತ್ತು, ಸೂಟ್ ಹಾಕೋದಾ ಏನು ಹಾಕೋದು ಅಂತ. ಮತ್ತೆ ಸೇಮ್ ಅದೇ ಡಿಸ್ಕಷನಲ್ಲಿ ಧನಂಜಯ ಅವರು ವಿ ವಾಸ್ ವೆರಿ ಕ್ಲಿಯರ್ ದಟ್ ನನಗೆ ನಾರ್ತ್ ಇಂಡಿಯನ್ ಥರನೋ ಅಥವಾ ಇನ್ನೇನೋ ಇಷ್ಟ ಆಗಲ್ಲ.
ಅವ್ರಿಗೆ ಬಿಟ್ರೆ ಅವ್ರು ಬೇಕಾದ್ರೆ ನಾನೊಂದು ಪಂಚ ಶರ್ಟ್ ಹಾಕೊಂಡು ನಿಂತ್ಬಿಡ್ತೀನಿ ಅಂತಾರೆ. ದಟ್ ಇಸ್ ಹಿಮ್. ನಿನ್ನೆನೂ ಅಷ್ಟೇ, ಈಗ ಟ್ರಯಲ್ಸ್ ಎಲ್ಲ ಮಾಡ್ಬೇಕಾದ್ರೆ ಹಿ ವಾಸ್ ಲೈಕ್, ಯಾಕೆ ಇದು ಈ ಪಂಚೆ ಮತ್ತೆ ಇದು ಚೆನ್ನಾಗಿದಿಲ್ಲ, ಇದನ್ನೇ ಹಾಕೊಂಡು ರಿಸೆಪ್ಷನ್ಗೂ ನಿಂತು ಬಿಡ್ತೀನಿ ಅಂತ. ಇಲ್ಲ ಇಲ್ಲ, ನೀವು ಅಷ್ಟು ಸಿಂಪಲ್ ಆಗಿ ನಿಲ್ಲಿಕ್ಕಾಗೋದಿಲ್ಲ ಅಂತ. ಬಟ್ ಹಿ ಈಸ್ ವೆರಿಂಗ್ ಬಂದ್ಗಲ, ಅವ್ರದ್ದು ಮದುವೆ ಆದ್ಮೇಲೆ ರಿಸೆಪ್ಷನ್ಗೆ ಬಂದ್ಗಲ ಹಾಕ್ತಾ ಇದ್ದಾರೆ. ಅಂಡ್ ಈ ಪ್ರೀವಿಯಸ್ ಡೇ ರಿಸೆಪ್ಷನ್ಗೆ ಈಸ್ ವೆರಿಂಗ್, ಇಟ್ ಈಸ್ ಅ ಶೇರ್ವಾನಿ, ನಾವು ಸ್ವಲ್ಪ ಹ್ಯಾಂಡ್ ಎಂಬ್ರಾಯ್ಡರ್ಡ್ ಮಾಡಿ ಫಾರ್ ಅ ಚೇಂಜ್. ಯೂಶಲಿ ಎಲ್ಲ ಬ್ಲ್ಯಾಕು ಡಾರ್ಕರ್ ಟೋನ್ಸ್ಗೆ ಹೋಗ್ತಾರೆ. ಫಾರ್ ಅ ಚೇಂಜ್ ವಿ ಹ್ಯಾವ್ ಟ್ರೈಡ್ ಅ ಲೈಟರ್ ಟೋನ್, ಸ್ವಲ್ಪ ಸಾಫ್ಟ್ ಲುಕ್ ಬರಲಿ ಅಂತ. ಈವನ್ ಫಾರ್ ದ ಕಪಲ್, ದ ಪಿಕ್ಚರ್ಸ್ಗೆಲ್ಲ ಸಾಫ್ಟರ್ ಟೋನ್ ಬರುತ್ತೆ. ದ ಎಂಟೈರ್ ಫೋಟೋಗ್ರಾಫ್ ವಿಲ್ ಬಿ ಇನ್ ಅ ಮಚ್ ಸಾಫ್ಟರ್ ಟೋನ್ ಅಂತ ವಿವ್ ಚೋಸನ್ ಸಾಫ್ಟರ್ ಟೋನ್ಸ್. ಆಲ್ಸೋ ಇಟ್ ಕಾಂಪ್ಲಿಮೆಂಟ್ಸ್ ಬೋತ್ ಆಫ್ ದೆಮ್ ಕಾಂಪ್ಲಿಮೆಂಟ್ ಆಗುತ್ತೆ ಕಲರ್ಸ್. ಸೊ ವಿವ್ ಚೋಸನ್ ಅ ಸಾಫ್ಟರ್ ಟೋನ್ ಫಾರ್ ದ ರಿಸೆಪ್ಷನ್ ಲುಕ್. ಫಾರ್ ಅ ಚೇಂಜ್ ಯೂಶಲಿ ದೇ ಗೋ ಫಾರ್ ಅ ಡಾರ್ಕರ್ ಕಲರ್, ಡಾರ್ಕ್ ಬ್ಲೂ, ಬ್ಲ್ಯಾಕ್, ಲೈಕ್ ಈ ತರದ್ ಹಾಕೊಳ್ತಾರೆ. ವಿ ಹ್ಯಾವ್ ಚೋಸನ್ ಅ ಲಿಟಲ್ ಸಾಫ್ಟರ್ ಟೋನ್ ಫಾರ್ ಇಟ್. ಸೊ ದಟ್ಸ್ ಅ ಚೇಂಜ್. ಜ್ಯುವೆಲ್ರಿ ಅಂತ ಬಂದಾಗ ಶ್ರೀ ಗಣೇಶ್ ಜ್ಯುವೆಲರ್ಸ್, ಸದಾಶಿವ್ ನಗರು, ಅಲ್ಲಿಂದ ನಾವು ಜ್ಯುವೆಲ್ರಿ ಎಲ್ಲ ತಗೊಂಡಿದ್ದೀವಿ. ಸೊ ಐ ಥಿಂಕ್ ವಿವ್ ಗಾಟ್ ಸಮ್ ವೆರಿ ಎಕ್ಸ್ಕ್ಲೂಸಿವ್ ಪೀಸಸ್ ಇನ್ ಜ್ಯುವೆಲ್ರಿ. ಲೆಟ್ಸ್ ಆಡೆಡ್ ಇದು ಅವ್ರ ವೆಡ್ಡಿಂಗಿಗೆ. ಯಾ, ಎಕ್ಸ್ಕ್ಲೂಸಿವ್ ಆಗಿ ಬಿಡ್ತಿರೋ ಹೊರತು ನಮ್ ಜೊತೆ ಮಾತ್ರ ರಿವೀಲ್ ಮಾಡಲ್ಲ ಅಂತ. ಒಂದ್ ಸ್ವಲ್ಪ ಒಂದ್ ಕ್ಯೂರಿಯಾಸಿಟಿ ಇರ್ಲಿ ಜನಕ್ಕೆ, ಇನ್ನೊಂದು ಒನ್ ಡೇ ಇರ್ಲಿ ಅಂತ ಅಷ್ಟೇ. ಹೆಂಗಿದ್ರು ನೀವೆಲ್ಲ ಹಾಕ್ತೀರಾ, ನಾಳೆ ನಾಡಿದ್ರಿಂದ ಐ ಆಮ್ ಶೋರ್ ದ ಲುಕ್ ಇಸ್ ಗೋಯಿಂಗ್ ಟು ಬಿ ಔಟ್. ಸೊ ಯಾ. ಎಷ್ಟು ವರ್ಷಗಳಿಂದ ನೀವು ಡಾಲಿ ಧನಂಜಯ್ ಅವರ ಒಂದು ಫ್ಯಾಷನ್ ಡಿಸೈನರ್ ಕೆಲಸ ಮಾಡ್ತಿದ್ರ? ಅವರ ಒಂದು ಔಟ್ಪುಟ್ ಅಂತಂದ್ರೆ, ಬಿಕಾಸ್ ಯಾಕಂತಂದ್ರೆ ಸುಮಾರು ಸಿನಿಮಾಗಳಲ್ಲಿ ಅವರ ಆಕ್ಟಿಂಗ್ ಎಷ್ಟು ಫ್ಯಾನ್ ಬೇಸ್ ಇದೆಯೋ ಅದೇ ತರ ಅವ್ರ ಡ್ರೆಸ್ಸಿಂಗ್ ಸೆನ್ಸ್ಗೂ ಸಹ ಅದೇ ರೀತಿ. ಬಿಕಾಸ್ ಒಬ್ಬ ಸೆಲೆಬ್ರಿಟಿನ ನಾವು ಆನ್ ಸ್ಕ್ರೀನ್ ಅಲ್ಲಿ ಆಗಿರ್ಬೋದು, ಆಫ್ ಸ್ಕ್ರೀನ್ ಅಲ್ಲಿ ಆಗಿರ್ಬೋದು, ಎಲ್ಲಾದ್ರೂ ಅಕೇಶನ್ಸ್ ಅಲ್ಲಿ ಆಗಿರ್ಬೋದು, ನಾವು ನೋಡ್ಬೇಕು ಅಂತಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾವು ಬಟ್ಟೆಗಳು ಅಷ್ಟೊಂದು ಕೇರ್ ತಗೊಳ್ತೀವೋ ಇಲ್ವೋ ಗೊತ್ತಿಲ್ಲ, ಆ ಸೆಲೆಬ್ರಿಟಿಗೆ ಅವ್ರು ಹಾಕೊಳ್ಳುವಂತ ಬಟ್ಟೆಗಳಿಗೆ ಅಷ್ಟೊಂದು ಕೇರ್ ತಗೋಬೇಕಾಗುತ್ತೆ. ಸೊ ನಿಮ್ಮ ಪರಿಶ್ರಮ ಎಷ್ಟು ವರ್ಷಗಳಿಂದ ಇದೆ? ಸೊ ಅವರ ಜೊತೆ ಎಷ್ಟು ವರ್ಷಗಳ ಒಡನಾಟ ಇದೆ ಅಂತ? ನಾನು ರಾಟೆಯಿಂದ ಧನಂಜಯ ಅವ್ರಿಗೆ ಸ್ಟೈಲ್ ಮಾಡ್ತಾ ಇದ್ದೀನಿ. ಸೊ ರಾಟೆ ಟೈಮಲ್ಲಿ ನಾನು ಭೇಟಿಯಾಗಿದ್ದವ್ರನ್ನ, ಅಲ್ಲಿಂದ ಇಲ್ಲಿ ತನಕ ಕಂಪ್ಲೀಟ್ ಅವ್ರ ಸಿನಿಮಾಗಳು, ಅವರ ಪರ್ಸ್ನಲ್ ವಾರ್ಡ್ರೋಬ್ ಎಲ್ಲ ಸ್ಟೈಲ್ ಮಾಡ್ಕೊಂಡು ಸೊ ಇಟ್ಸ್ ಬಿನ್ ಅ ವೆರಿ ಲಾಂಗ್ ಟೈಮ್ ಇಲ್ಲಿ ತನಕ. ಲುಕ್ಸ್ ನೀವು ನೋಡಿರ್ತೀರ, ಈಗ ಆಫ್ ಲೇಟ್ ಸ್ವಲ್ಪ ಆಂಟಿ ಫಿಟ್. ಹಿ ವಾಸ್ ಒನ್ ಆಫ್ ದ ಇನಿಷಿಯಲ್ ಪೀಪಲ್ ಐ ಥಿಂಕ್ ಇನ್ ದ ಇಂಡಸ್ಟ್ರಿ. ಆಂಟಿ ಫಿಟ್, ಅಷ್ಟು ಲೂಸ್ ಪ್ಯಾಂಟು, ಅಷ್ಟು ಲೂಸ್ ಶರ್ಟು, ಅಂದರೆ ನನಗೇನೆ ಈಗ ನಾವೇನೋ ಒಂದು ಅವ್ರಿಗೆ ಫ್ರೆಂಚ್ ಟಕ್ ಅಂತಾರೆ, ಅದಕ್ಕೆ ತುಂಬಾ ರಫ್ ಆಗಿ ಕಾಣುತ್ತದು ಟಕ್ಕಿನ್ ಮಾಡಿರೋದು. ಇಟ್ಸ್ ನಾಟ್ ಅ ನೀಟ್ ಟಕ್ಕಿನ್, ಅದು ಅಲ್ಲ. ಸೊ ಆ ಥರ ಏನೋ ಮಾಡಿ ಕಳ್ಸಿರ್ತೀನಿ. ಯಾರೋ ಅಲ್ಲಿ ಹೋಗ್ಬಿಟ್ಟು ಅದನ್ನ, ಸರ್ ಅದೇನೋ ಸಿಕ್ಕಾಕೊಂಡಿರಂಗಿದೆ ಅಂತಾರೆ, ಆಮೇಲೆ ಅದನ್ನ ತೆಗಿತಾರೆ ಅವ್ರು ಕೂಡ. ಲೈಕ್ ನೋ, ದಟ್ಸ್ ಕಾಲ್ಡ್ ಅ ಫ್ರೆಂಚ್ ಟಾಕ್. ಸೊ ಇಟ್ಸ್ ಅ ಲರ್ನಿಂಗ್ ಫಾರ್ ಎವ್ರಿಬಡಿ ಅರೌಂಡ್. ಸೊ ಐ ಕೀಪ್ ಟ್ರೈಯಿಂಗ್ ಡಿಫ್ರೆಂಟ್ ಲುಕ್ಸ್ ಆನ್ ಹಿಮ್. ಬಟ್ ಥ್ಯಾಂಕ್ಫುಲಿ ಹಿ ಆಲ್ಸೋ ಲೈಕ್ ಅಂಡರ್ಸ್ಟ್ಯಾಂಡ್ಸ್. ಐ ಆಮ್ ವೆರಿ ಪ್ಯಾಷನೆಟ್ ಅಬೌಟ್ ಸ್ಟೈಲಿಂಗ್. ಸೊ ನಂಗೆ ಅವ್ರು ತುಂಬಾ ಲಿಬರ್ಟಿ ಕೊಟ್ಟಿದ್ದಾರೆ ಟು ಸ್ಟೈಲ್ ಹಿಮ್. ಇನಿಷಿಯಲಿ ಸ್ವಲ್ಪ ಅವ್ರಿಗೂ ಇದಿರ್ತಿತ್ತು, ಚೆನ್ನಾಗಿ ಕಾಣ್ತೀನಾ, ಹೆಂಗೆ ಕಾಣುತ್ತೆ, ಜಾಸ್ತಿ ಆಗಿಬಿಡುತ್ತಾ, ನನ್ನ ಪರ್ಸ್ನಾಲಿಟಿ ಹಾಗಲ್ಲ ಅಂತ. ಸೊ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡೆ. ಇಟ್ ಟುಕ್ ಅಸ್ ವೈಲ್ ಟು ಅಂಡರ್ಸ್ಟ್ಯಾಂಡ್. ನಾನು ಸುಮ್ಮನೆ ಏನೋ ಟ್ರೆಂಡಿಂಗ್ ಇದೆ ಅಂತ ಅವ್ರ ಮೇಲೆ ತಂದು ಹಾಕ್ಲಿಕ್ಕೆ ಆಗೋದಿಲ್ಲ. ಇಟ್ ಶುಡ್ ಸೂಟ್ ಹಿಮ್. ಈಗ ಅವ್ರದ್ದು ಮದುವೆ ಅನೌನ್ಸ್ಮೆಂಟ್ ಅಂತ ಬಂದಾಗ ಅವ್ರಿಗೊಂದು ಕುರ್ತಾ ಮತ್ತೆ ಪಂಚೆ ಹಾಕಿದ್ವಿ. ಸೊ ಆ ಲುಕ್ಕಿಗೂ ಅಷ್ಟೇ ಅಗೇನ್ ಸೋ ಮಚ್ ಡಿಸ್ಕಷನ್. ಯಾಕಂದ್ರೆ ಸೂಟ್ ಹಾಕ್ಬೋದು, ಎಲ್ಲರೂ ಹಾಕ್ತಾರಲ್ಲ ಯೂಶಲಿ ಮದುವೆ ಅಂತಂದಾಗ ಆ ಥರದ್ದೇನೋ ಬರುತ್ತೆ, ಅಥವಾ ಮತ್ತೆ ಅಗೇನ್ ವೆಡ್ಡಿಂಗ್ ಇದರಲ್ಲೇನೋ ಬರುತ್ತೆ ಅಂತ. ಬಟ್ ಹಿ ವಾಸ್ ವೆರಿ ಕ್ಲಿಯರ್, ಇಲ್ಲ ನನ್ನತನ ಏನಿದೆ ಅದನ್ನ ಇಟ್ಕೊಂಡು ನಾನು ಮಾಡೋಣ ಅಂತ. ಸೊ ವಿ ಡಿಡ್ ಅ ವೆರಿ ಸಿಂಪಲ್ ಕುರ್ತಾ, ಏನಾದ್ರ ಮೇಲೆ ಎಂಬ್ರಾಯ್ಡ್ರಿ ಇರಲಿಲ್ಲ, ಏನೂ ಇರಲಿಲ್ಲ. ಬಟ್ ಇಟ್ ಡಿಡ್ ಸೋ ವೆಲ್ ಫಾರ್ ಅಸ್. ಲೈಕ್ ಆಸ್ ಅ ಬ್ರ್ಯಾಂಡ್ ನಮಗೂ ಕೂಡ ವಿ ಗಾಟ್ ಅ ಲಾಟ್ ಆಫ್ ಆರ್ಡರ್ಸ್ ಫಾರ್ ದ್ಯಾಟ್. ಸೊ ಹಾಗೆ ವಿ ಪ್ಲಾನ್ಡ್. ನೀವು ಮಾತಾಡ್ತಾ ಹೇಳ್ತಾ ಇದ್ರಿ ಅವ್ರು ತುಂಬಾ ನಾರ್ಮಲ್ ಆಗಿ ಪಂಚೆ ಶರ್ಟ್ ಎಲ್ಲ ಹಾಕೊಂಡು ನಿಂತ್ಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಅವರು ಬಿಕಾಸ್ ಯಾಕಂತಂದ್ರೆ ಅದಕ್ಕೆ ಸಾಕ್ಷಿ ಅಂತಂದ್ರೆ ಅವರ ಎಂಗೇಜ್ಮೆಂಟ್ ಫೋಟೋಸೇ ಅಂತಾನೆ ಹೇಳ್ಬೋದು. ಅಷ್ಟು ಸಿಂಪ್ಲಿಸಿಟಿ ಪರ್ಸನ್. ಎಲ್ಲಾದ್ರೂ ಅಕೇಶನ್ಸ್ ಬಂದ್ರು ಅಷ್ಟೇ ತುಂಬಾ ಸಿಂಪಲ್ ಆಗಿ ಬರ್ತಾರೆ. ಅದರಲ್ಲೂ ಕೂಡ ನಮ್ಮ ಡಾಲಿ ಅವರ ಫ್ಯಾನ್ಸ್ ಅಂತೂ ಸಿಕ್ಕಾಪಟ್ಟೆ ಒಂದು ಟ್ರೆಂಡ್ ನ ಕ್ರಿಯೇಟ್ ಮಾಡ್ಬಿಡ್ತಾರೆ ಅವ್ರು ಹಾಕಿರುವಂತ ಡ್ರೆಸ್ ಅಲ್ಲೂ ಸಹ. ಇನ್ನ ರಿಸೆಪ್ಷನ್ ಮತ್ತೆ ಮದುವೆ ಔಟ್ಫುಟ್ ಅಂತಂದ್ರೆ ಸಿಕ್ಕಾಪಟ್ಟೆ ಕ್ರೇಜಿ ಆಗಿರ್ಬೇಕು. ಅದನ್ನ ನೀವು ಎಷ್ಟು ದಿನಗಳ ಕಾಲ ಒಂದು ಪ್ರಿಪೇರ್ ಮಾಡೋದಕ್ಕೆ ಎಷ್ಟು ಟೈಮ್ ತಗೊಂಡ್ರಿ, ಹಾಗೆ ಎಷ್ಟು ಜನ ಸ್ಟಾಫ್ ವರ್ಕ್ ಮಾಡಿದ್ರಿ ಅಂತ? ಅವರ ಮುಹೂರ್ತದ ಬಟ್ಟೆ ಏನಿದೆ, ಇಟ್ ಟುಕ್ ಅಸ್ ಐ ಥಿಂಕ್ ಆಲ್ಮೋಸ್ಟ್ ಎಂಬ್ರಾಯ್ಡ್ರಿ, ತುಂಬ ಮಷಿನ್ ಎಂಬ್ರಾಯ್ಡ್ರಿ ಮತ್ತು ಹ್ಯಾಂಡ್ ಎಂಬ್ರಾಯ್ಡ್ರಿ ಎಲ್ಲ ಇತ್ತು ಅದರಲ್ಲಿ. ಸೊ ಒಂದು 2.5 weeks ನಮಗೆ ಬರೀ ಎಂಬ್ರಾಯ್ಡ್ರಿಗೆ ಆಗಿದೆ. ಅದಕ್ಕೆ ಸೇಮ್ ಥಿಂಗ್ ಇದಂತೂ ರಿಸೆಪ್ಷನ್ದಂತೂ ಐ ಥಿಂಕ್ ಇಟ್ ಇಸ್ ಟೇಕನ್ ಅನದರ್ 2-3 weeks. ಹ್ಯಾಂಡ್ ಎಂಬ್ರಾಯ್ಡ್ರಿ ತುಂಬ ಟೈಮ್ ತೊಗೊಳತ್ತದು. ಸೊ ಯಾ, ತುಂಬ ಟೈಮ್ ತಗೊಂಡು ಈವನ್ ಧನ್ಯತಾ ಅವ್ರದ್ದು ಮುಹೂರ್ತದ ಬ್ಲೌಸ್ ಮಾಡಿದ್ದೀವಿ. ಸೊ ದಟ್ ಆಲ್ಸೋ ಇಸ್ ಅ ವೆರಿ ಟೈಮ್ ಕನ್ಸ್ಯೂಮಿಂಗ್. ಆಲ್ಮೋಸ್ಟ್ ಒಂದು ತಿಂಗಳಿಂದ ಬರೀ ಅವ್ರದ್ದು 2 ಬಟ್ಟೆ 3 ಬಟ್ಟೆ ಎಂಬ್ರಾಯ್ಡ್ರಿ ನಡೀತಾನೆ ಇದೆ. ಇಸ್ ಅಬೌಟ್ 10 people that may have worked on it for the last 1 month. ಯಾ, ಒಂದು ತಿಂಗಳಿಂದ 10 ಜನ ಸ್ಟಾಫ್ ಅವರ ಔಟ್ಫಿಟ್ ನ ರೆಡಿ ಮಾಡೋದಕ್ಕೆ ಕಷ್ಟಪಟ್ಟಿದ್ರ.
ಸೊ ಏನ್ ಚಾಲೆಂಜಸ್ ಅಂತ ಅನ್ನಿಸ್ತು? ಬಿಕಾಸ್ ಯಾಕಂತಂದ್ರೆ ಈಗ ಇದಕ್ಕಿಂತ ಮುಂಚೆ ಒಂದಷ್ಟು ಜನ ಸೆಲೆಬ್ರಿಟಿಗಳೆಲ್ಲ ಮದುವೆ ಆಗಿರ್ತಾರೆ, ಅದಕ್ಕೂ ನೀವು ಮಾಡಿರುವಂತಹ ಒಂದು ಡ್ರೆಸ್ಗೂ ಏನ್ ಚೇಂಜಸ್ ಇದೆ ಅಂತ ಅನಿಸ್ತಿದೆ? ಫಾರ್ ಎಕ್ಸಾಂಪಲ್ ನಾಗಭೂಷಣ್ ಅವ್ರ ಮದುವೆ ನಾನೇ ಮಾಡಿದ್ದೆ. ಸೊ ಇಟ್ ಹ್ಯಾಡ್ ಟು ಬಿ ಡಿಫ್ರೆಂಟ್ ಫ್ರಮ್ ದ್ಯಾಟ್. ಮಾನ್ವಿತಾ ಅವ್ರ ಮದುವೆ ಮಾಡಿದ್ದೆ. ಸೊ ಅವ್ರದ್ದು ಅಷ್ಟೇ, ಅವ್ರ ಹಸ್ಬೆಂಡ್ ಮುಹೂರ್ತದ ಬಟ್ಟೆ ಇರ್ಬೋದು, ನಾಗಭೂಷಣ್ ಅವ್ರದ್ದು ಮುಹೂರ್ತದ ಬಟ್ಟೆ ಇರ್ಬೋದು. ಸೊ ಇಟ್ ಹ್ಯಾಡ್ ಟು ಬಿ, ಪ್ರತಿಯೊಂದಕ್ಕೂ ಬೇರೆ ಬೇರೆ ಇರಬೇಕಲ್ಲ. ಇಟ್ ಕಾನ್ ಬಿ ದ ಸೇಮ್. ಈಗ ಒಂದೇ ಲೇಬಲ್ ಆದ ತಕ್ಷಣ ನಾವು ಒಂದೇ ಥರ ಡಿಸೈನ್ ಮಾಡ್ಲಿಕ್ಕಾಗಲ್ಲ. ಸೊ ಅದೆಲ್ಲ ಇತ್ತು ಅಂದರೆ ಅವಾಗಿಂದನು. ಆ್ಯಂಡ್ ಇವ್ರದ್ದು ಮದುವೆ ಬರುತ್ತೆ ಅಂತ ಗೊತ್ತಿತ್ತಲ್ಲ ಆಲ್ರೆಡಿ. ಸೊ ತಲೆಯಲ್ಲಿ ನನಗೆ ಆಲ್ರೆಡಿ ಆಲ್ಮೋಸ್ಟ್ ಒಂದು 4-5 ಮಂತ್ಸಿಂದ ಓಡ್ತಾನೆ ಇತ್ತು, ಏನು ಮಾಡ್ಬೋದು ಅಂತ. ಸೊ ಅವ್ರದ್ದು ಮದುವೆ ಎಲ್ಲ ಮಾಡಿರೋದ್ರಿಂದ ಬೇರೆಯವ್ರದ್ದು ಕೂಡ ವಿ ನ್ಯೂ ದಟ್ ಇಟ್ ಕಾಂಟ್ ಬಿ ಸಿಮಿಲರ್ ಟು ದಟ್. ಆ್ಯಂಡ್ ಇವತ್ತು ಯಾರೇ ಏನೋ ಮದುವೆಗಾಗಿರೋ ಟ್ರೆಂಡಿಂಗಲ್ಲಿ ಬಂದ್ಬಿಡುತ್ತೆ ಇಮಿಡಿಯೇಟ್ಲಿ. ಸೊ ಅದನ್ನು ಕಾನ್ಷಿಯಸ್ಲಿ ವಿ ವಾಸ್ ಥಿಂಗ್, ಆ ಥರ ಕಾಣಿಸ್ಬಾರ್ದು, ಹಿಂಗೆ ಬರಬಾರ್ದು ಅಂತೆಲ್ಲ. ಬಟ್ ನಮ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ, ನಂದು ಧನಂಜಯ ಅವ್ರದ್ದೊಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ. ಐ ನೋ ವಾಟ್ ಹಿ ಲೈಕ್ಸ್ ಆ್ಯಂಡ್ ಹೀಸ್ ಕಂಫರ್ಟಬಲ್. ಹಿ ನೋಸ್ ದಟ್ ಓಕೆ ನನಗೆ ಇವಾಗ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಅಂತ. ಸೊ ವಿ ಹ್ಯಾಡ್ ಅ ಫೇರ್ ಐಡಿಯಾ ಹೆಂಗೆ ಇರಬೇಕು, ಹೆಂಗೆ ಬರಬೇಕು ಅಂತ. ಜಸ್ಟ್ ವರ್ಕ್ ಆನ್ ದ್ಯಾಟ್ ಅಷ್ಟೇ. ಸಿನಿಮಾಗಳು ಕಂಪೇರ್ ಮಾಡ್ಕೊಂಡ್ರೆ ಇವಾಗ ನೀವು ಎಷ್ಟು ಜನ ಸೆಲೆಬ್ರಿಟಿಗಳಿಗೆ, ಹಾಗೇನೆ ಯಾವ್ಯಾರೆಲ್ಲ ಸೆಲೆಬ್ರಿಟಿಗಳಿಗೆ ಸಿನಿಮಾಗಳಿಗೆ ನೀವು ಒಂದು ಡ್ರೆಸ್ನ ಇದು ಪ್ರೊವೈಡ್ ಮಾಡಿದ್ರ ನಿಮ್ಮ ಡಿಸೈನರ್ಸ್ ಅಲ್ಲಿ? ಅದ್ರ ಜೊತೆಗೆ ಫಿಮೇಲ್ ಆರ್ಟಿಸ್ಟ್ಗಳಿಗೆ, ಹೀರೋಯಿನ್ಸ್ಗೆ ಎಷ್ಟು ಜನಕ್ಕೆ, ಯಾರ್ಯಾರು ಹೀರೋಯಿನ್ಸ್ಗೆ ಆಗಿರ್ಬೋದು, ಹೀರೋಗಳಾಗಿರ್ಬೋದು, ಸೊ ಯಾರಿಗೆಲ್ಲ ಇದು ಮಾಡಿದ್ದೀರಾ ಅಂತ? ಓಕೆ, ಇಲ್ಲಿವರೆಗೂ ಆಲ್ಮೋಸ್ಟ್ ಒಂದು 115-118 ಸಿನಿಮಾ ಆಗಿದೆ ನಂದು. ಫಸ್ಟ್ ಸಿನಿಮಾ ಜಂಗ್ಲಿ. ಇಲ್ಲಿವರೆಗೂ ಐ ಹ್ಯಾವ್ ವರ್ಕ್ ವಿತ್ ಎವ್ರಿಬಡಿ. ಅಂದರೆ ಈವನ್ ಯಶ್ ಅವರಿಗೆ ಗಜಕೇಸರಲ್ಲಿ ಇರ್ಬೋದು, ತುಂಬ ಜನಕ್ಕೆ ವರ್ಕ್ ಮಾಡಿದ್ದೀನಿ. ಹೀರೋಯಿನ್ಸು ಅಷ್ಟೇ ಎಲ್ಲರಿಗೂ. ಆಮೇಲೆ ಈವನ್ ಹೀರೋಯಿನ್ಸಿಗೆ ಈಗ ಯಾವುದೋ ಶೋಗೆ ಹೋಗ್ತಾರೆ, ಯಾವುದೋ ಅವಾರ್ಡ್ ಫಂಕ್ಷನ್ ಇರುತ್ತೆ, ಏನೋ ಇದು ಮಾಡ್ತೀನಿ ಅಂದರೆ ಅವ್ರಿಗೆ ಅಲ್ಲಿ ಕೂಡ ಸ್ಟೈಲ್ ಮಾಡ್ತೀನಿ ನಾನು. ಅಮೃತ್ ಅವ್ರು ಇರ್ಬೋದು, ನಿಶ್ವಿಕ್ ಅವ್ರು ಇರ್ಬೋದು. ಈಗ ಮಹಾನಟಿಲಿ ನಿಶ್ವಿಕ್ ಅವರಿಗೆ ಎಂಟೈರ್ಲಿ ನಾನೇ ಸ್ಟೈಲಿಂಗ್ ಮಾಡಿದ್ದೆ. ತರುಣ್ ಅವರಿಗೆ ಸ್ವಲ್ಪ ಟೈಮ್ ಹಿಂದೆ, ಈಗ ಅವ್ರ ವೈಫ್ ಬಂದಿದ್ದಾರೆ. ಐ ಥಿಂಕ್ ಸೋನಲ್ ಇಸ್ ಕೈಂಡ್ ಆಫ್ ಡೂಯಿಂಗ್ ದ ಸ್ಟೈಲಿಂಗ್. ನಾನು ಹೇಳ್ತಿರ್ತೀನಿ ಸೋನಲ್ಗೆ, you've taken over the job and you're doing an amazing job ಅಂತ ಹೇಳ್ತಾ ಇರ್ತೀನಿ ಸೋನಲ್ಗೆ. ಸೋನಲ್ಗೂ ಸ್ಟೈಲ್ ಮಾಡಿದ್ದೀನಿ ನಾನು. ಶುಗರ್ ಫ್ಯಾಕ್ಟ್ರಿಲಿ ಮಾಡಿದ್ದೆ, ಆಮೇಲೆ ಇನ್ನೊಂದು ಯಾವುದೋ ಒಂದು ಸಿನಿಮಾ ಮಾಡಿದ್ದೆ ಐ ಥಿಂಕ್. ಸೊ ಸೊ ತರುಣ್ ಅವ್ರಿಗೂ ಮುಂಚೆ ಮಾಡ್ತಾ ಇದ್ದೆ ಅವಾರ್ಡ್ ಫಂಕ್ಷನ್ಸಿಗೆ. ಅವ್ರ ಸೈಮಾ ಅವಾರ್ಡ್ಸ್ ಇರ್ಬೋದು, ಅದೆಲ್ಲ ಮಾಡಿದ್ದೆ. ಸೊ ಐ ಹ್ಯಾವ್ ಬಿನ್ ಸ್ಟೈಲಿಂಗ್ ಬರೀ ಹೀರೋನೆಲ್ಲ, ಇನ್ಕ್ಲೂಡಿಂಗ್ ಡೈರೆಕ್ಟರ್ಸು, ಶಂಕರ್ ಗುರು ಅವರು ಇದಕ್ಕೆ ಅವಾರ್ಡ್ ಫಂಕ್ಷನ್ಗೆ. ಸೊ ತುಂಬಾ ಸ್ಟೈಲಿಂಗ್ ಮಾಡಿದ್ದೀನಿ ಇಂಡಸ್ಟ್ರಿಲಿ. ಫಾರ್ ಇಟ್ಸ್ ಬಿನ್ ಅ ವೆರಿ ಲಾಂಗ್ ಜರ್ನಿ. ಎಸ್. ಶಚಿನಾ ಹೆಗರ್ ಅವರು ಕೇವಲ ಒಂದು ಫ್ಯಾಷನ್ ಡಿಸೈನರ್ ಅಷ್ಟೇ ಅಲ್ಲದೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಅದ್ರ ಜೊತೆಗೆ ಸಿಂಗರ್ ಆಗಿ ಅವಾರ್ಡ್ ಕೂಡ ಪಡ್ಕೊಂಡಿದ್ದಾರೆ ಅಂತ ಕೇಳ್ಬಿಟ್ವಿ. ಯಾವ ಹಾಡಿಗೆ? ಬಿಕಾಸ್ ಯಾಕಂತಂದ್ರೆ ಆಫ್ ಸ್ಕ್ರೀನ್ ಇರುವಂತವ್ರದ್ದು ಆನ್ ಸ್ಕ್ರೀನ್ ಬಂದ್ಮೇಲೆ ಗೊತ್ತಾಗುತ್ತೆ. ಸೊ ನೀವು ಯಾವ ಹಾಡಿಗೆ ಅವಾರ್ಡ್ ಅನ್ನ ಪಡ್ಕೊಂಡ್ರಿ? ಯಾವ ಸಿನಿಮಾಗಳಿಗೆ ಒಂದು ಅಸೋಸಿಯೇಟ್ ಆಗಿರ್ಬೋದು, ಅಸಿಸ್ಟೆಂಟ್ ಆಗಿರ್ಬೋದು, ಒಂದು ಡೈರೆಕ್ಷನ್ ಮಾಡಿದ್ರಿ ಅಂತ? ಡಿಸೈನಿಂಗಿಗೆ ನನಗೆ ಫಸ್ಟ್ ಪ್ಲಸ್ ಸಿನಿಮಾ ಅನಂತ್ನಾಗ್ ಸರ್ಗೆ ಒಂದು ಮೇಕ್ ಓವರ್ ಕೊಟ್ವಿ. ಆ ಸಿನಿಮಾಗೆ ನನಗೆ ಒಂದು ಅವಾರ್ಡ್ ಬಂತು. ಸಿಂಗಿಂಗಲ್ಲಿ ಹೆದರ ಬ್ಯಾಟ್ರಿ ಅಂತ ಸಾಂಗು ಕಡ್ಡಿಪುಡಿಯಲ್ಲಿ, ಆ ಸಾಂಗಿಗೆ ನನಗೆ ಸ್ಟೇಟ್ ಅವಾರ್ಡ್ ಬಂದಿದ್ದು. ಅದು ಬಿಟ್ಟರೆ ನಂದು ಆಲ್ಬಮ್ ಸಾಂಗ್ಸ್ ಇದೆ, ದಿಬ್ಬರ ದಿಂಡಿ ಅಂತ, ಜಾನೇಕಾ ಅಂತ, ಅವ್ಯಕ್ತ ಅಂತ ಒಂದು ಸಾಂಗ್ ಇದೆ. ಸೊ ಒಂದಷ್ಟು ಆಲ್ಬಮ್ ಸಾಂಗ್ಸ್ ಇದೆ. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ನಾನು ಅಣ್ಣ ಬಾಂಡ್, ಕಡ್ಡಿಪುಡಿ ಮತ್ತು ಕೆಂಡ ಸಂಪಿಗೆ ಒಂದು ಸ್ವಲ್ಪ ಕೆಲಸ ಮಾಡಿದ್ದೀನಿ. ಸೊ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಡಾಲಿ ಧನಂಜಯ ಅವರ ಮದುವೆ ನಡೀತಿರೋದ್ರಿಂದ ನೀವು ಸಿಂಗಿಂಗ್ ಅಲ್ಲಿ ಅವಾರ್ಡ್ ಪಡ್ಕೊಂಡಿರೋದು, ಒಂದೆರಡು ಲೈನ್ ಏನಾದ್ರು ಹಾಡ್ಬೋದಾ ಹಾಡನ್ನ ಅಂತ? ಯಾವ ಹಾಡು? ಯಾವ್ದಾದ್ರು ಸರಿನೇ. ಡಾಲಿ ಅವ್ರಿಗೆ ಒಂದು ಗಿಫ್ಟ್ ಅಂತಾನೆ ಹೇಳ್ಬೋದು ನಮ್ಮ ಬಾಸ್ ಟಿವಿ ಕಡೆಯಿಂದ. ಎನಿಥಿಂಗ್ ಸಾಂಗ್. ನನ್ನ ಹಾಡೇ ಹಾಡ್ತೀನಿ, ಯಾಕಂದ್ರೆ ಮದ್ವೆ ಆಗ್ತಿದಾರಲ್ಲ. ಸೊ ಹೆದರ ಬ್ಯಾಡ್ರಿ ಅಂತ ಗಂಡಗ ಧೈರ್ಯ ಕೊಟ್ಟಾಳ್ರಿ, ಹಗಣಗಾರತಿ ಮಾ ಚತುರ ಬೀಗುತಿ, ಹೆದರ ಬ್ಯಾಡ್ರಿ ಅಂತ ಡಾಲಿಗೆ ಧೈರ್ಯ ಕೊಟ್ಟಾಳ್ರಿ. ಸೊ ಇದು ಧನಂಜಯ ಅವ್ರಿಗೆ ಹೆದರಬೇಡಿ, ಮದ್ವೆ ಆಗ್ತಾ ಇದ್ದೀರಾ, ಬಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನನ್ನ ಕಡೆಯಿಂದ ಒಂದ್ ಸ್ವಲ್ಪ ಧೈರ್ಯ ಹೇಳ್ತಾ ಇದ್ದೀನಿ. ಮದುವೆ ಆಗೋದಕ್ಕಿಂತ ಮುಂಚೆನೆ ಹೆದರ್ಬೇಡ್ರಿ ಅಂತ ಹೇಳ್ಬಿಟ್ಟು ಹಾಡಿನ ಮೂಲಕ ಅಂತ ಹೇಳ್ತಿದ್ರ, ಧೈರ್ಯ ತುಂಬ್ತಿದ್ದೀರಾ. ಅದ್ರ ಜೊತೆಗೆ ಔಟ್ಪುಟ್ ಸಹ ಒಳ್ಳೆ ಔಟ್ಪುಟ್ ಕೊಡ್ತಿದ್ದೀರಾ, ಒಳ್ಳೆ ಡ್ರೆಸ್ ಮೂಲಕ. ಧನ್ಯತಾ ಅವ್ರದ್ದು ನೀವು ಬ್ಲೌಸ್ ಮಾತ್ರ ಮಾಡಿದ್ದ, ಅಥವಾ ಅವ್ರ ರಿಸೆಪ್ಷನ್ ಔಟ್ಫಿಟ್ ಆಗಿರ್ಬೋದು? ಮುಹೂರ್ತಕ್ಕೆ ನಾನ್ ಮಾಡಿದ್ದೀನಿ, ಉಳ್ದಿದ್ದೆಲ್ಲ ಶಿ ಹ್ಯಾಸ್ ಅರೇಂಜ್ಡ್ ಇಟ್. ಹೌದು. ಮುಹೂರ್ತಕ್ಕೆ ಅವ್ರದ್ದು ಯಾವ ರೀತಿ ಪ್ಲಾನ್ ಮಾಡಿದ್ರ? ಟ್ರೆಡಿಷನಲ್, ಬಿಕಾಸ್ ಯಾಕಂತಂದ್ರೆ ಅವ್ರು ಚಿತ್ರದುರ್ಗದವ್ರು ಆಗಿರೋದ್ರಿಂದ ಸ್ವಲ್ಪ ಉತ್ತರ ಕರ್ನಾಟಕ ಮತ್ತೆ ದಕ್ಷಿಣ ಈ ಕಡೆ ಸ್ವಲ್ಪ ಸೆಂಟ್ರಲ್ ಇರೋದ್ರಿಂದ ಸ್ವಲ್ಪ ಈ ಕಡೆನೂ ಬರುತ್ತೆ, ಆ ಕಡೆನೂ ಕೆಲವು ಒಂದೊಂದ್ ಕಡೆ ಒಂದೊಂದು ರೀತಿಯಂತ ಶಾಸ್ತ್ರ ಸಂಪ್ರದಾಯ ಇರುತ್ತೆ. ಸೊ ಅವ್ರ ಥೀಮ್ಗೆ ತಕ್ಕಂಗೆ ನೀವು ಎಷ್ಟು ದಿನ ಪ್ರಿಪೇರ್ ಮಾಡ್ಕೊಂಡ್ರೆ ಅವರ ಸೀರೆಯನ್ನ ಮಾಡೋದಕ್ಕಾಗಿರ್ಬೋದು, ಡಿಸೈನ್ ಮಾಡೋದಕ್ಕೆ? ಯಾಕಂತಂದ್ರೆ ಜೆಂಟ್ಸ್ದೇನೆ 10 ಜನ ಮೆಂಬರ್ಸ್ 1 ಮಂತ್ ಕಾಲ ಟೈಮ್ ತಗೊಂಡಿದ್ರಿ. ಇನ್ನ ಫಿಮೇಲ್ ಅಂತಂದ್ರೆ ಹೇಳಕ್ ಆಗಲ್ಲ, ಬಿಕಾಸ್ ಅವ್ರದ್ದು ಪರ್ಫೆಕ್ಟ್ಲಿ ಒಂದು ಮ್ಯಾಚಿಂಗ್ ಅನ್ನೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಪ್ರತಿಯೊಂದಕ್ಕೂ ಹಾಳೆ ತೂಗಿ ನಾವು ಮಾಡ್ಬೇಕಾಗುತ್ತೆ. ಸೊ ನೀವು ಧನ್ಯತಾ ಅವರ ಒಂದು ಮುಹೂರ್ತದ ಸೀರೆಯನ್ನ ಡಿಸೈನ್ ಮಾಡೋದಕ್ಕೆ ಎಷ್ಟು ದಿನ ಟೈಮ್ ತಗೊಂಡ್ರಿ, ಹಾಗೇನೆ ಎಷ್ಟು ಜನ ಕೆಲಸ ಮಾಡಿದ್ರಿ ಅಂತ? ಹಾಗೆ ಅದಕ್ಕೆ ಇನ್ನೊಂದು 10 ಜನ ಕೆಲಸ ಮಾಡಿದೆ. ಇದನ್ನ ಬಿಟ್ಟು ಬೇರೆ ಇನ್ನೊಂದು 10 ಜನ ಅದಕ್ಕೆ ಕೆಲಸ ಮಾಡಿದ್ದಾರೆ. ಅದು ಕೂಡ ಯೂಶ್ವಲಿ ನಾವು ಲೆಹೆಂಗಾ ಎಲ್ಲ 1.5 ತಿಂಗಳು ಬೇಕು ನಮಗೆ ಒಂದು ಎಂಬ್ರಾಯ್ಡ್ರಿ ಮಾಡ್ಲಿಕ್ಕೆ, ಒಂದು ಲೆಹೆಂಗಾಗೆ.
ಇದ್ರ ಮಧ್ಯದಲ್ಲಿ ನನ್ನ ಮದುವೆ ಇತ್ತು ಈಗೊಂದು ಫ್ಯೂ ಡೇಸ್ ಬ್ಯಾಕ್. ಇವರೆಲ್ಲರೂ ಇದ್ರು, ಡಾನ್ಸ್ ಮಾಡಿ ತುಂಬಾ ಎಂಜಾಯ್ ಮಾಡಿದ್ವಿ. ಸೊ ಹಾಗಾಗಿ ನಾನು ಸ್ವಲ್ಪ ಟೈಮ್ ಇರಲಿಲ್ಲ ಇಲ್ಲಿ ಬಿಕಾಸ್ ಆಫ್ ಮೈ ವೆಡ್ಡಿಂಗ್. ಬಟ್ ಧನ್ಯತಾ ಅವ್ರದ್ದು ಶಿ ನ್ಯೂ ವಾಟ್ ಶಿ ವಾಂಟೆಡ್. ಶಿ ವಾಸ್ ವೆರಿ ಕ್ಲಿಯರ್ ಅಬೌಟ್ ಅವ್ರಿಗೆ ಏನು ಬೇಕು ಅಂತ. ಸೊ ನನಗೆ ಅವ್ರು ಹೇಳಿದ್ರು ನಂಗೆ ಈ ಥರ ಬೇಕು, ನಂಗೆ ಇದೆಲ್ಲ ಇಷ್ಟ ಆಗುತ್ತೆ ಅಂತ. ಸೊ ಆ ಇನ್ಪುಟ್ನ ಇಟ್ಕೊಂಡು ನಮ್ದೊಂದು ಡಿಸೈನ್ ಎಸ್ಥೆಟಿಕ್ಸ್ ಅಂತ ಏನಿದೆ ಅದನ್ನ ಆ್ಯಡ್ ಮಾಡಿ ಶಿ ವಾಸ್ ವೆರಿ, ನನಗೆ ಈ ಡೋಲ್ ಪಲ್ಲಕ್ಕಿ ಥರ ಬರುತ್ತಲ್ಲ ಆ ಥರದ್ದು ಏನಾದ್ರು ಬೇಕು ಬ್ಲೌಸಲ್ಲಿ ಅಂತೆಲ್ಲ ಇತ್ತು. ಸೊ ಅದನ್ನೆಲ್ಲ ಇನ್ಕಾರ್ಪೊರೇಟ್ ಮಾಡಿ ಅವ್ರಿಗೆ ಮುಹೂರ್ತದ್ದು ಮಾಡಿದ್ದೀವಿ. ದಟ್ ಟುಕ್ ಅನದರ್ ಆಲ್ಮೋಸ್ಟ್ ಐ ಥಿಂಕ್ ಮೋರ್ ದೆನ್ ಅ ಮಂತ್. ಸೊ ಅವ್ರದ್ದು ಕೂಡ ಅದೇ ಅವರ ಫಾದರ್ ಮತ್ತೆ ಏನು ಬ್ರದರ್ ಇಲ್ಲ ಅವ್ರದೆಲ್ಲದು ಮುಹೂರ್ತದ್ದು ಮಾತ್ರ ಮಾಡಿದ್ದೀವಿ ನಾವು. ಎಸ್, ಅದು ಯಾಕೆಂದ್ರೆ ಧನಂಜಯ ಅವ್ರದ್ದು ಮ್ಯಾಚ್ ಆಗಬೇಕಿತ್ತು. ಸೊ ಇಲ್ಲಾಂದ್ರೆ ಮತ್ತೆ ಅವ್ರದ್ದು ಬೇರೆ ಆಗಿ ಇವ್ರದ್ದು ಬೇರೆ ಆಗಲ್ಲ. ಇಟ್ ಹ್ಯಾಸ್ ಟು ಲುಕ್ ಕೊಹೆಸಿವ್. ಸೊ ಮುಹೂರ್ತದ್ದು ವಿ ಹ್ಯಾವ್ ಡನ್ ಎವ್ರಿಥಿಂಗ್ ಟುಗೆದರ್. ಹೌದು. ನಾವು ಏನೇ ಹಾಕಿದ್ರು ಕೂಡ ಬಟ್ಟೆ ಕೂಡ ಅದಕ್ಕೆ ಪರ್ಫೆಕ್ಟ್ ಆಗಿರುವಂತ ಮೇಕಪ್ ಬೇಕಾಗಿರುತ್ತೆ. ಸೊ ಮೇಕಪ್ಗೆಲ್ಲಾನು ಇದೇ ತರ ಬೇಕು ಅಂತ ಹೇಳ್ಬಿಟ್ಟು ನೀವೇ ಎಲ್ಲ ಪ್ಲಾನ್ ಮಾಡಿದರಾ, ಹೆಂಗೆ ಏನು ಅಂತ? ಹೌದು, ಧನಂಜಯ ಅವ್ರಿಗೆ ಡೆಫಿನೆಟ್ಲಿ ಎಸ್. ಅಂದ್ರೆ ಹುಡುಗರ್ಗೆ ಮೇಕಪ್ ಅಂತ ಜಾಸ್ತಿ ಏನೋ ಇದಿರೋದಿಲ್ಲ. ಸ್ವಲ್ಪ ಆಮೇಲೆ ಧನಂಜಯ್ ಅವ್ರು ಅಷ್ಟೆಲ್ಲ ಜಾಸ್ತಿ ಏನು ಮಾಡ್ಕೊಳಕ್ಕೂ ಹೋಗೋದಿಲ್ಲ. ಇಟ್ಸ್ ಅ ಚಾಲೆಂಜ್ ಟು ಸ್ಟೈಲ್ ಧನಂಜಯ್ ಅಂತೀನಿ ನಾನು. ಬಿಕಾಸ್ ಇಂಟ್ರೆಸ್ಟ್ ಇರೋರಿಗೆ ಸ್ಟೈಲ್ ಮಾಡೋದು ಸುಲಭ ಆಗುತ್ತೆ. ಬಿಕಾಸ್ ದೇ ಆರ್ ಆಲ್ಸೋ ಈಕ್ವಲಿ ಇಂಟ್ರೆಸ್ಟೆಡ್. ಏನೋ ಹಿಂಗಿದೆ ಹಂಗಿದೆ ಅಂದಾಗ ಹಿ ಲೈಕ್ಸ್ ಟು ಬಿ ಸಿಂಪಲ್. ಇಂಟ್ರೆಸ್ಟ್ ಏನಕ್ಕಿಂತ ಲೈಕ್ ಸಿಂಪ್ಲಿಸಿಟಿ ಇದೆ ಅವರಲ್ಲಿ. ಸೊ ಅವರಿಗೆ ಸ್ಟೈಲ್ ಮಾಡೋದು ಸ್ವಲ್ಪ ಆ್ಯಡೆಡ್ ಚಾಲೆಂಜ್. ಅವ್ರನ್ನ ಕನ್ವಿನ್ಸ್ ಮಾಡಬೇಕು, ಇಲ್ಲ ಹಿಂಗೆ ಹಾಕಿ ಹಿಂಗಿರಿ ಹಿಂಗೆ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಅವ್ರಿಗೆ ಅದೆಲ್ಲ ಎಕ್ಸ್ಪ್ಲೇನ್, ನಾನು ಫೋಟೋಸ್ ತೋರಿಸ್ತೀನಿ, ಹಿಂಗಿದ್ರೆ ಹಿಂಗೆ ಕಾಣುತ್ತೆ, ಲೈಕ್ ಈ ಥರ ಹೇರ್ ಮಾಡಿದ್ರೆ ಹಂಗಾಗುತ್ತೆ, ಬಿಯರ್ಡ್ ಲೆಂತ್ ಇಷ್ಟು ಶಾರ್ಟ್, ಅದೆಲ್ಲ ಡಿಸ್ಕಸ್ ಮಾಡ್ತೀವಿ. ಬಿಯರ್ಡ್ ಲೆಂತ್ ಸ್ವಲ್ಪ ಜಾಸ್ತಿ ಆಯ್ತಾ ಕಮ್ಮಿ ಆಯ್ತಾ ಆ ಥರದ್ದೆಲ್ಲ. ಸೊ ಎಲ್ಲದರಲ್ಲೂ ಅವ್ರ ತನ ಏನಿದೆ ಅದರಿಂದ ಆಚೆ ಬರ್ದೇನೆ ಇರಂಗೆ ಹಿಸ್ ವೆಡ್ಡಿಂಗ್ ಪರ್ಟಿಕ್ಯುಲರ್ಲಿ. ಯೂಶಲಿ ವೆಡ್ಡಿಂಗ್ ಅಂದಾಗ ಎಲ್ಲ ಮರ್ತು ಬಿಡ್ತಾರೆ. ವೆಡ್ಡಿಂಗಿಗೆ ಏನ್ ಬೇಕೋ ಆ ಥರ ರೆಡಿ ಆಗ್ತಾರೆ. ಬಟ್ ಇಲ್ಲಿ ವಿ ಕುಡಂಟ್ ಲೆಟ್ ದಟ್ ಗೋ. ಸೊ ಅವ್ರದ್ದು ಏನ್ ಇಮೇಜ್ ಇದೆ ಅಷ್ಟ್ರೊಳಗಡೆನೆ ವಿ ಹ್ಯಾಡ್ ಟು ಪ್ಲೇ ಅರೌಂಡ್. ಸೊ ವಿ ಡಿಸ್ಕಸ್ ಮಾಡಿ ವಿ ಹ್ಯಾವ್ ಡಿಸೈಡೆಡ್ ಹಿಸ್ ಹೇರ್ ಇರ್ಬೋದು, ಲುಕ್ ಇರ್ಬೋದು, ಎಲ್ಲದು. ಮುಂದಿನ ದಿನಗಳಲ್ಲಿ ಯಾವೆಲ್ಲ ಸೆಲೆಬ್ರಿಟಿಗಳಿಗೆ ನೀವು ಡಿಸೈನ್ ಮಾಡಬೇಕು ಅಂತ ಆಸೆ ಇದೆ? ಸೊ ಹೆಂಗೆಲ್ಲ ಪ್ಲಾನ್ ಮಾಡ್ತಿದ್ದೀರಾ ಅಂತ? ತುಂಬಾ ಚೆನ್ನಾಗಿ ಮದ್ವೆ ಆಗ್ತಿದ್ದಾರೆ ಲೈನಲ್ಲಿ. ಸೊ ಐ ಡೋಂಟ್ ನೋ ಹೂ ಇಸ್ ಗೆಟಿಂಗ್ ಮ್ಯಾರಿಡ್ ನೆಕ್ಸ್ಟ್ ಇನ್ ಲೈನ್. ಹೂಎವರ್ ಇಸ್ ದೇರ್ ಐ ವುಡ್ ಲವ್ ಟು ಡಿಸೈನ್ ಬಿಕಾಸ್ ಐ ಲವ್ ಡಿಸೈನಿಂಗ್. ಸೊ ಐ ಮೀನ್ ಆ ಥರ ಏನು ಇವ್ರಿಗೆ ಮಾಡಬೇಕು ಅಂತ ಏನಿಲ್ಲ. ಫಾರ್ ಮೀ ಸೆಲೆಬ್ರಿಟೀಸ್ ಅಂತಾನೂ ಅಲ್ಲ, ಲೈಕ್ ಎನಿಬಡಿ, ಐ ಲವ್ ಡಿಸೈನಿಂಗ್. ಸೊ ವಿ ಡೂ ಅ ಲಾಟ್ ಆಫ್ ಬ್ರೈಡಲ್ ವೇರ್. ನಮ್ದು ಲೇಬಲ್ ಇದೆ ಅಲ್ಲಿ ಸದಾಶಿವನಗರಲ್ಲಿ. ಸೊ ಎನಿ ಬ್ರೈಡಲ್ ಆ್ಯಂಡ್ ಆಲ್ ಬ್ರೈಡಲ್ ವೇರ್ ವಿ ಡೂ. ಸೊ ಆ ಥರ ಪರ್ಟಿಕ್ಯುಲರ್ ಆಗಿ ಇವ್ರಿಗೆ ಅಂತಿಲ್ಲ. ಎನಿಬಡಿ ವಾಸ್ ಗೆಟಿಂಗ್ ಮ್ಯಾರಿಡ್ ಪ್ಲೀಸ್ ಕಮ್ ಟು ಅಸ್ ಅಂತೇನಷ್ಟೇ. ಅಂದ್ರೆ ಮದುವೆಗಳಿಗೆ ಮಾತ್ರ ಮಾಡ್ತಾರೆ. ಇದುವರೆಗೂ ಕನ್ನಡದಲ್ಲಿ ಯಾರೆಲ್ಲ ಸೆಲೆಬ್ರಿಟಿಗಳಿಗೆ ಒಂದು ಸಿನಿಮಾಗಳಿಗೆ ಬ್ಯಾಕ್ ಎಂಡ್ ಅಲ್ಲಿ ನೀವು ಡಿಸೈನ್ ಅನ್ನ ಮಾಡಿದಿರಾ ಅಂತ? ಸಿನಿಮಾಗಳಿಗ ಅಥವಾ ಮದುವೆಗೆ? ಸಿನಿಮಾಗಳಿಗೆ ಯಾವೆಲ್ಲ ನಟರಿಗೆ? ಇವಾಗ ಯಶ್ ಅವ್ರಿಗೆ ಗಜಕೇಸರಿ ಅಂತ ಹೇಳಿದ್ರಿ. ಸೊ ಇವ್ರಿಗೆ ರಾಟೆ ಸಿನಿಮಾದಿಂದನೂ ಸಹ ಕಂಪ್ಲೀಟ್ ಔಟ್ಪುಟ್ ಅನ್ನ ನೀವೇ ನೋಡ್ಕೊಳ್ತಾ ಇದ್ದೀರಾ. ಸೊ ನೆಕ್ಸ್ಟ್ ಅದು ಬಿಟ್ಟು ಇವರಿಬ್ಬರನ್ನ ಬಿಟ್ಟು ಬೇರೆ ಯಾವ ನಟರಿಗೆಲ್ಲ ನೀವು ಯಾವ ನಟರ ಸಿನಿಮಾಗಳಿಗೆ ನೀವು ಕೆಲಸ ಮಾಡಿದಿರಾ ಅಂತ? ಮಾಡಿದ್ದೀನಿ, ಲೈಕ್ ಲಿಟ್ರಲಿ ಎವ್ರಿಬಡಿ. ಗಣೇಶ್ ಅವ್ರು ಇರ್ಬೋದು, ದುನಿಯಾ ವಿಜಯ್ ಇರ್ಬೋದು, ದಿಗಂತ್ ಇರ್ಬೋದು, ಪ್ರಜ್ವಲ್ ದೇವರಾಜ್ ಇರ್ಬೋದು, ಎವ್ರಿಬಡಿ. ಐ ಹ್ಯಾವ್ ವರ್ಕ್ ವಿತ್ ಎವ್ರಿಬಡಿ ವಿತ್ ಇನ್ ದ ಇಂಡಸ್ಟ್ರಿ. ಸೇಮ್ ಹೀರೋಯಿನ್ಸ್ ಅಲ್ಲಿ ಕೂಡ ಎಲ್ಲರಿಗೂ ಇಂದ್ರಿತಾಯಿಂದ ಇವಾಗ ಅಮೃತ ಅವ್ರು ಇರ್ಬೋದು, ನಿಶ್ವಿಕ್ ಅವ್ರು ಇರ್ಬೋದು, ಎವ್ರಿಬಡಿ. ಆಶಿಕಾ ರಂಗನಾಥ್ ಇರ್ಬೋದು. ಆಶಿಕಾ ರಂಗನಾಥ್ ಒನ್ ಪಾಯಿಂಟಲ್ಲಿ ಐ ವಾಸ್ ಸ್ಟೈಲಿಂಗ್ ಹರ್ ಎಂಟೈರ್, ಅಂದರೆ ಎಲ್ಲ ಲುಕ್ಸ್ ಎಲ್ಲ. ಅದು ಅವರು ಶರಣ್ ಅವ್ರ ಜೊತೆಗೆ ಚುಟು ಚುಟು ಸಾಂಗ್ ಎಲ್ಲ ಆದಮೇಲೆ ಐ ಡಿಡ್ ಆ ಸಿನಿಮಾ ಕೂಡ ನಾನು ಸ್ಟೈಲ್ ಮಾಡಿದ್ದೆ. ಸೊ ಅದಾದಮೇಲೆ ಆಲ್ಮೋಸ್ಟ್ ಒಂದು 2 years ನಾನು ಅವ್ರಿಗೆ ಆಲ್ಮೋಸ್ಟ್ ಅವ್ರದ್ದೆಲ್ಲ ಆಚೆ ಇವೆಂಟ್ಸು ಅದೆಲ್ಲ ಸ್ಟೈಲ್ ಮಾಡ್ತಾ ಇದ್ದೆ. ಸೊ ಸೊ ಐ ಹ್ಯಾವ್ ಇಂಡಸ್ಟ್ರಿಯಲ್ಲಿ ಅದೇ 118 ಸಿನಿಮಾ ಅಂದರೆ ನೀವೇ ಯೋಚನೆ ಮಾಡ್ಬೋದು, ಒಬ್ರದ್ದೇ ಅಷ್ಟು ಸಿನಿಮಾ ಆಗಿರೋಕ್ಕೆ ಸಾಧ್ಯ ಇಲ್ಲ. ಐ ವರ್ಕ್ ವಿತ್ ಎವ್ರಿಬಡಿ ವಿತ್ ಇನ್ ದ ಇಂಡಸ್ಟ್ರಿ. ಇವನ್ ದರ್ಶನ್ ಅವ್ರಿಗೆ ಯಜಮಾನ ಅಲ್ಲಿ ಇನ್ನೊಂದು ಸಿನಿಮಾ ಮಾಡಿದ್ದೀನಿ. ನಂಗೆ ಸಿನಿಮಾ ಹೆಸರುಗಳೇ ಮರ್ತೋಗ್ತಾ ಇರುತ್ತೆ ವಿತ್ ಸೋ ಮೆನಿ ಥಿಂಗ್ಸ್. ಬಟ್ ಐ ಹ್ಯಾವ್ ವರ್ಕ್ ವಿತ್, ಐ ಹ್ಯಾವ್ ಹ್ಯಾಡ್ ದಿಸ್ ಥಿಂಗ್ ಟು ವರ್ಕ್ ವಿತ್ ಎವ್ರಿಬಡಿ. ಹೌದು. ಒಂದು ಸ್ಟಾರ್ ನಟನಿಗೆ ನಾವು ಡಿಸೈನ್ ಮಾಡಬೇಕು ಅಂತಂದ್ರೆ ಸಾಕಷ್ಟು ಅಭಿಮಾನಿಗಳ ಅಭಿರುಚಿಗಳನ್ನ ನಾವು ಹರಿತಿರ್ಬೇಕಾಗುತ್ತೆ. ಬಿಕಾಸ್ ಯಾಕಂತಂದ್ರೆ ಅಭಿಮಾನಿಗಳು ನಾವು ಈ ಡ್ರೆಸ್ ಕೊಟ್ರೆ ಅಭಿಮಾನಿಗಳ ರಿಯಾಕ್ಷನ್ಸ್ ಯಾವ ರೀತಿ ಇರುತ್ತೋ, ಸೊ ಅವರ ಪಾಸಿಟಿವ್ ಇರುತ್ತೋ ನೆಗೆಟಿವ್ ಇರುತ್ತೋ ಎಲ್ಲದನ್ನ ತಗೊಂಡ್ಬಿಡ್ತಾರೆ. ಸೊ ಅದಕ್ಕೆ ತಕ್ಕಂಗೆ ಮುಂಚೆ ನೀವು ಯಾವ ರೀತಿ ಪ್ರಿಕಾಷನ್ಸ್ ಅನ್ನ ತಗೊಂಡಿರ್ತೀರ, ಪ್ರಿಪರೇಷನ್ಸ್ ಅನ್ನ ತಗೊಂತ ಅದ್ ಹೆಂಗ್ ಡಿಸೈನ್ ಮಾಡ್ತೀರಾ ಅಂತ? ಎರಡು ಥರ ಬರುತ್ತೆ. ಒಂದು ಅಭಿಮಾನಿಗಳು ಅದನ್ನ ಹೆಂಗೆ ನೋಡ್ತಾರೆ ತಗೊಳ್ತಾರೆ ಅನ್ನೋದು. 2 ಅವ್ರದ್ದು ಇಮೇಜ್ ಏನಿದೆ ಅದನ್ನ ಕೂಡ, ಆ್ಯಂಡ್ ಕಂಫರ್ಟ್ ಲೆವೆಲ್ಲು. ಈಗ
ಅವಾರ್ಡ್ ಶೋಗಳಿಗೆ ನೀವು ಒಂಥರದ ಬಟ್ಟೆ ಹಾಕ್ಲೇಬೇಕು. ಇಲ್ಲಾಂದ್ರೆ ತುಂಬಾ ಡಲ್ ಆಗ್ಬಿಡುತ್ತೆ ಅಲ್ಲಿ. ಬೇರೆಯವರೆಲ್ಲ ಅಷ್ಟು ಗ್ರ್ಯಾಂಡಾಗಿ ರೆಡಿಯಾಗಿ ಬಂದಾಗ ಗೌನ್ಸ್ ಹಾಕಿರ್ತಾರೆ, ಏನೋ ಹಾಕೊಂಡಿರ್ತಾರೆ. ಸೊ ಅಲ್ಲಿ ಆ ಶೋಗ್ ತಕ್ಕನಂತೆ ಕೂಡ ಹಾಕ್ಬೇಕಾಗತ್ತೆ ನಾವು. ಅಲ್ಲಿ ನೀವು ಹಾಕೋ ಯಾವುದೋ ಒಂದು ಬಟ್ಟೆ ಕೆಲವು ಅಭಿಮಾನಿಗಳಿಗೆ ಇಷ್ಟ ಆಗದೇನೆ ಇರ್ಬೋದು. ಎಸ್ಪೆಷಲಿ ಹೀರೋಯಿನ್ಸ್ ಅಂತ ಬಂದಾಗ ಇದೊಂದು ಸ್ವಲ್ಪ ಇದಾಗುತ್ತೆ, ರಿವೀಲಿಂಗ್ ಹಾಕ್ತೀರಾ ಅಥವಾ ಇನ್ನೇನೋ ಇದು ಮಾಡ್ತೀರಾ ಅಂತ. ಬಟ್ ಅಲ್ಲಿ ನಾವು ಪ್ರೆಸೆಂಟಬಲ್ ಆಗಿರ್ಬೇಕು, ಆ ಸಿಚುವೇಶನ್ಗೆ ತಕ್ಕನಂಗೆ ಕೂಡ ಇರ್ಬೇಕಲ್ಲ. ಸೊ ಯು ಕಾಂಟ್ ಗೋ ಲೈಕ್ ಒನ್ ದಿಸ್ ಥಿಂಗ್ ದಟ್ ಮಾಡ್ತಾರೆ ಕೆಲವರು, ವಿಲ್ ಸ್ಟಿಲ್ ವೇರ್ ಲೈಕ್ ಬಟ್ ಹೀರೋಯಿನ್ಗೂ ನಂದೊಂದು ಈ ಥರದೊಂದು ಇಮೇಜ್ ಬಿಲ್ಡ್ ಮಾಡಬೇಕು ಅಂತಿರುತ್ತೆ. ಸೊ ಇದೆಲ್ಲದನ್ನೂ ಕನ್ಸಿಡರ್ ಮಾಡಿಕೊಂಡು ನಾವು ಸ್ಟೈಲ್ ಮಾಡ್ತೀವಿ. ಟು ಈಚ್ ಇವೆಂಟ್ ಇಟ್ ಇಸ್ ಡಿಫ್ರೆಂಟ್. ಈಗ ಅಲ್ಲಿ ಹಾಕೋದು ನಾವು ಯಾವುದೋ ಒಂದು ಮುಹೂರ್ತದ ದಿನ ಹಾಕೋ ಬಟ್ಟೆ ನಾವು ಅವಾರ್ಡ್ ಫಂಕ್ಷನಿಗೆ ಏನು ಹಾಕ್ತಾರೆ ಆ ಥರ ಹಾಕ್ಲಿಕ್ಕಾಗಲ್ಲ. ಇಲ್ಲಿ ಮುಹೂರ್ತ ಏನಿರುತ್ತೆ, ಎಲ್ಲಿ ನಡೀತಾ ಇರುತ್ತೆ, ಅದ್ರ ತಕ್ಕನಂಗೆ ಹಾಕ್ಬೇಕಾಗತ್ತೆ. ಸೊ ಸಿಚುವೇಶನ್ ಏನಿದೆ ಅಥವಾ ಇವೆಂಟ್ ಏನಿದೆ, ಇವ್ರ ಇಮೇಜ್ ಏನಿದೆ ಆ ಟೈಮಲ್ಲಿ, ಪ್ಲಸ್ ಅವ್ರ ಲೈಕ್ಸು ಎಲ್ಲ ನೋಡಿಕೊಂಡು ನಾವು ಮಾಡ್ತೀವಿ. ಸೊ ತುಂಬ ಡಿಸ್ಕಷನ್ಸ್ ಆಗುತ್ತೆ ಬಿಫೋರ್ ಎನಿ ಏನೋ ಡಿಸಿಷನ್ ಮಾಡೋಕ್ಕಿಂತ ಮುಂಚೆ. ತುಂಬ ಡಿಸ್ಕಷನ್ಸ್, ತುಂಬ ಬ್ಯಾಕ್ ಆ್ಯಂಡ್ ಫೋರ್ತ್, ರೆಫರೆನ್ಸಸ್ ಇರ್ಬೋದು, ಸ್ಕೆಚಸ್ ಇರ್ಬೋದು, ಅದೆಲ್ಲ ಡಿಸ್ಕಷನ್ ಆಗಿ ಇಟ್ ಹ್ಯಾಪನ್ಸ್. ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಾ? ಬಿಕಾಸ್ ಯಾಕಂದ್ರೆ ಡಾಲಿ ಅಭಿಮಾನಿಗಳೆಲ್ಲ ಅವರ ಔಟ್ಫಿಟ್ ನ ಒಂದು ಎಂಜಾಯ್ ಮಾಡೋದಕ್ಕೆ ಕಾಯ್ತಾ ಇದಾರೆ. ಸೊ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಐ ಹೋಪ್ ದೇ ಲೈಕ್ ಇಟ್ ಅಷ್ಟೇ. ವಿ ಹ್ಯಾವ್ ಟ್ರೈ ಟು ಡೂ ಸಮಥಿಂಗ್, ನೋಡಿರೋಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ದಟ್ಸ್ ಆಲ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಒಳ್ಳೆದಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಿಷ್ಟು ಡಾಲಿ ಧನಂಜಯ್ ಅವರ ಒಂದು ಮದುವೆಯ ಜವಾಬ್ದಾರಿಯನ್ನ, ಅಂದ್ರೆ ಅವರ ಒಂದು ಔಟ್ಫಿಟ್ ಜವಾಬ್ದಾರಿನ ತೆಗೆದುಕೊಂಡಿರುವಂತಹ ಸಚಿನ್ ಹೆಗ್ಗಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.